ಕ್ಯಾಪಿಟಲ್ಸ್ ತಂಡದ ನಾಯಕ ಯಾರು ಅನ್ನೋ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿದೆ. ಅಳೆದು ತೂಗಿ ಅನುಭವಿ ಹಾಗೂ ಆಲ್ರೌಂಡರ್ ಆಟಗಾರ ಅಕ್ಷರ್ ಪಟೇಲ್ ಅವರ ಹೆಸರನ್ನ ಘೋಷಣೆ ಮಾಡಲಾಗಿದೆ. ನೂತನ ನಾಯಕನಾಗಿ ಆಯ್ಕೆಯಾಗಿರುವಂತಹ ಅಕ್ಷರ್ ಪಟೇಲ್ ಡೆಲ್ಲಿ ಕ್ಯಾಪಿಟಲ್ಸ್ ನ ಜವಾಬ್ದಾರಿಯನ್ನ ಹೊತ್ತಿದ್ದಾರೆ. ತಂಡದ ಸಾರಥಿಯಾಗಿ ಗೆಲುವಿನ ನಾಗಲೋಟ ಮುಂದುವರಿಸಲು ರೆಡಿಯಾಗಿದ್ದಾರೆ. ಡೆಲ್ಲಿ ತಂಡದ ವ್ಯವಸ್ಥಾಪಕ ಮಂಡಳಿ ಕ್ಯಾಪ್ಟನ್ಗೆ ಮೊದಲು ಆಫರ್ ಮಾಡಿದ್ದೇ ಕೆಎಲ್ ರಾಹುಲ್ ಅವರನ್ನ. ವಿಕೆಟ್ ಕೀಪರ್ ಹಾಗೂ ಬ್ಯಾಟ್ಮನ್ ಆಗಿರೋ ಕೆಎಲ್ ರಾಹುಲ್ಗೆ ತಂಡದ ಜವಾಬ್ದಾರಿಯನ್ನ ತೆಗೆದುಕೊಳ್ಳಿ ಅಂತ ಡೆಲ್ಲಿ ತಂಡದ ವ್ಯವಸ್ಥಾಪಕ ಮಂಡಳಿ ಆಫರ್ ಅನ್ನ ನೀಡಿತ್ತು. ಆದರೆ ಮೊದಲ ಮಗುವಿನ ನಿರೀಕ್ಷೆಯಲ್ಲಿರುವ ಕೆಎಲ್ ರಾಹುಲ್ ನಾಯಕತ್ವದ ಅವಕಾಶವನ್ನ ನಯವಾಗಿ ತಿರಸ್ಕರಿಸಿದ್ರು. ನಂತರ ಡೆಲ್ಲಿ ತಂಡದ ನಾಯಕನ ಸ್ಥಾನ ವಹಿಸೋದು ಯಾರಿಗೆ ಅನ್ನೋ ಆಲೋಚನೆಯನ್ನ ಮಾಡ್ತಿದ್ದಾಗ ಕಣ್ಣಿಗೆ ಬಿದ್ದಿದ್ದೇ ಆಲ್ರೌಂಡರ್ ಅಕ್ಷರ್ ಪಟೇಲ್. ಅಕ್ಷರ್ ಪಟೇಲ್ ಅವರನ್ನ ಬಿಟ್ರೆ ಬೇರೆ ಯಾವ ಆಪ್ಷನ್ ಇಲ್ಲದ ಕಾರಣ ಡೆಲ್ಲಿ ತಂಡದ ವ್ಯವಸ್ಥಾಪಕ ಮಂಡಳಿ ಈ ನಿರ್ಧಾರವನ್ನ ತೆಗೆದುಕೊಂಡಿದೆ. ತಂಡವನ್ನ ಮುನ್ನಡೆಸಲು ಅಕ್ಷರ್ ಪಟೇಲ್ ಸೂಕ್ತ ನಾಯಕ ಅಂತ ಆಲೋಚಿಸಿ ಡೆಲ್ಲಿ ತಂಡದ ನಾಯಕನ ಪಟ್ಟವನ್ನ ಕಟ್ಟಲಾಗಿದೆ. ಡೆಲ್ಲಿ ತಂಡಕ್ಕೆ ಅಕ್ಷರ್ ಪಟೇಲ್ ಹೊಸ ಆಟಗಾರನೂ ಅಲ್ಲ. 2019ರಿಂದಲೂ ಡೆಲ್ಲಿ ತಂಡದಲ್ಲಿ ಆಟ ಆಡ್ತಿದ್ದಾರೆ. ಸುಮಾರು 150 ಪಂದ್ಯಗಳನ್ನ ಆಡಿರುವ ಅಕ್ಷರ್ ಪಟೇಲ್ 1653 ರನ್ ಇನ್ನು 123 ವಿಕೆಟ್ಗಳನ್ನ ಪಡೆದುಕೊಂಡಿದ್ದಾರೆ. ಕಳೆದ ಸೀಸನ್ ನಲ್ಲಿ ಉಪನಾಯಕನಾಗಿ ತಂಡವನ್ನ ಮುನ್ನಡೆಸಿದ್ದ ಅಕ್ಷರ್ ಪಟೇಲ್ ಅವರನ್ನ ಈ ಬಾರಿ ಹರಾಜಿಗೂ ಮೊದಲೇ 18 ಕೋಟಿ ಕೊಟ್ಟು ಉಳಿಸಿಕೊಳ್ಳಲಾಗಿತ್ತು. ಈಗ ನಾಯಕನ ಮಹತ್ವದ ಜವಾಬ್ದಾರಿ ನೀಡಲಾಗಿದೆ. ಡೆಲ್ಲಿ ತಂಡವನ್ನ ಹೇಗೆ ಮುನ್ನಡೆಸ್ತಾರೆ ಅನ್ನೋ ಕುತೂಹಲ ಹೆಚ್ಚಿಸಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.